ದ ಡಿಬೇಟ್ಗೆ ಸ್ವಾಗತ. ಇವತ್ತು ನಮ್ಮ ಚರ್ಚೆಯ ವಿಷಯ ಅನಾಯಾಸ ಮರಣ ಮತ್ತು ದೈನ್ಯರಹಿತ ಜೀವನಕ್ಕಾಗಿ ನಾವು ಮಾಡುವ ಪ್ರಾರ್ಥನೆಯ ಆಧ್ಯಾತ್ಮಿಕ ಔಚಿತ್ಯ. ಈ ಚರ್ಚೆಗೆ ಆಧಾರ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದಲ್ಲಿ ವಿವರಿಸಲಾದ ಒಂದು ಪ್ರಾರ್ಥನೆ. ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು: ಗಾಯತ್ರಿ ಮಂತ್ರದಂತಹ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಸಾಧನವನ್ನ ಬಳಸಿ ಆಯಾಸವಿಲ್ಲದ ಸಾವು ಅಥವಾ ಕಷ್ಟಗಳಿಲ್ಲದ ಜೀವನದಂತಹ ಒಂದು ನಿರ್ದಿಷ್ಟ ವೈಯಕ್ತಿಕ ಫಲಿತಾಂಶಕ್ಕಾಗಿ ಪ್ರಾರ್ಥಿಸೋದು ಸಾಧನೆಗೆ ಪೂರಕವೇ, ಅಥವಾ ಇದು ನಮ್ಮನ್ನ ಅಂತಿಮ ಗುರಿಯಾದ ನಿರ್ಲಿಪ್ತತೆ ಮತ್ತು ಮೋಕ್ಷದಿಂದ ದೂರ ಮಾಡುತ್ತಾ? ನನ್ನ ಪ್ರಕಾರ ಇಂತಹ ಪ್ರಾರ್ಥನೆಗಳು ಕೇವಲ ಲೌಕಿಕ ಸುಖಕ್ಕಾಗಿ ಅಲ್ಲ, ಬದಲಾಗಿ ಭಕ್ತಿಗೆ ಎದುರಾಗುವ ಅಡೆತಡೆಗಳನ್ನು ನಿವಾರಿಸುವ ಒಂದು ಅತ್ಯಂತ ಪ್ರಾಯೋಗಿಕ ಮತ್ತು ಜ್ಞಾನಯುತ ಮಾರ್ಗವಾಗಿದೆ. ನಾನು ಇದನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ನನ್ನ ಪ್ರಕಾರ ಆಧ್ಯಾತ್ಮಿಕ ಸಾಧನೆಯ ಮೂಲ ಉದ್ದೇಶವೇ ನಿರ್ದಿಷ್ಟ ಫಲಿತಾಂಶಗಳನ್ನ ಬಯಸೋದಲ್ಲ, ಬದಲಾಗಿ ಜೀವನದಲ್ಲಿ ಬರೋ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸಿ ಭಗವಂತನಿಗೆ ಸಮರ್ಪಿಸುವ ಮನೋಭಾವವನ್ನ ಬೆಳೆಸ್ಕೊಳ್ಳೋದು. ಹಾಗಾದ್ರೆ ನನ್ನ ನಿಲುವನ್ನ ನಾನಿನ್ನಷ್ಟು ಸ್ಪಷ್ಟಪಡಿಸ್ತೇನೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅನ್ನೋ ಈ ಪ್ರಾರ್ಥನೆಗೆ ಬಹಳ ಆಳವಾದ ಆಧ್ಯಾತ್ಮಿಕ ಮಹತ್ವ ಇದೆ. ಇದು ಕೇವಲ ಶಾರೀರಿಕ ಸುಖದ ಬೇಡಿಕೆಯಲ್ಲ. ನನಗೀ ಪ್ರಾರ್ಥನೆ ಯಾಕಿಷ್ಟು ಆಕರ್ಷಕ ಅನ್ಸುತ್ತೆ ಅಂದ್ರೆ, ಇದು ತುಂಬಾ ಪ್ರಾಯೋಗಿಕವಾಗಿದೆ. ಗ್ರಂಥದಲ್ಲಿ ಇದರ ಅರ್ಥವನ್ನ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಯಾವ ಮರಣವು ಭಗವಂತನ ಸ್ಮರಣೆಗೆ ಅಡ್ಡಿಯಾಗುತ್ತೋ ಅದೇ ಆಯಾಸದ ಮರಣ. ಹಾಗೆಯೇ ಯಾವ ಜೀವನವು ದೇವರ ಮೇಲಿನ ನಂಬಿಕೆಯನ್ನೇ ಅಲುಗಾಡಿಸುತ್ತೋ ಅದೇ ದೈನ್ಯದ ಜೀವನ. ನೀವೇ ಯೋಚನೆ ಮಾಡಿ ನೋಡಿ, ತೀವ್ರವಾದ ಕಷ್ಟಗಳು ಬಂದಾಗ ದೇವರು ಯಾಕೆ ನನಗೆ ಹೀಗೆ ಮಾಡ್ತಿದ್ದಾನೆ ಅಂತ ಭಗವಂತನ ಮೇಲಿನ ಭಕ್ತಿಯ ದುರ್ಬಲವಾಗಬಹುದು ಅಲ್ವಾ? ಹಾಗಾಗಿ ಈ ಪ್ರಾರ್ಥನೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದ ಹಾಗೆ. ಇದು ಭೋಗದ ಬೇಡಿಕೆ ಅಲ್ಲ, ಅಚಂಚಲವಾದ ಭಕ್ತಿಯನ್ನ ಕಾಪಾಡಿಕೊಳ್ಳೋಕ್ಕೆ ಬೇಕಾದ ಪರಿಸ್ಥಿತಿಯನ್ನ ಕಲ್ಪಿಸಿಕೊಡು ಅನ್ನೋ ವಿನಂತಿ. ನೀವು ಹೇಳೋ ಆ ಪ್ರಾಯೋಗಿಕ ಈ ಅಂಶ ನನಗೆ ಅರ್ಥ ಆಗ್ತಿದೆ. ಆದರೆ ನನ್ನ ಮೂಲಭೂತ ಪ್ರಶ್ನೆನೇ ಬೇರೆ ಇದೆ. ಸಂಧ್ಯಾವಂದನೆಯಂತಹ ಒಂದು ತಪಸ್ಸಿನ ಅಂತಿಮ ಗುರಿ ಆತ್ಮಶುದ್ಧಿ ಮತ್ತು ಭಗವಂತನ ಸಾಕ್ಷಾತ್ಕಾರ ಅಲ್ವೇ? ನನ್ನ ಸಾವು ಹೀಗಿರಬೇಕು, ನನ್ನ ಜೀವನ ಹೀಗಿರಬೇಕು ಅಂತ ಮೊದಲೇ ನಿರ್ಧರಿಸಿ ಪ್ರಾರ್ಥಿಸೋದು ಎಷ್ಟೇ ಸೂಕ್ಷ್ಮವಾಗಿದ್ರೂ ಒಂದು ರೀತಿಯಲ್ಲಿ ಲೌಕಿಕ ಆಸಕ್ತಿಯೇ. ಇದು ನಾಹಂ ಕರ್ತಾ ಹರಿಹಿ ಕರ್ತಾಹ ಅನ್ನೋ ಶ್ರೇಷ್ಠ ತತ್ವಕ್ಕೆ ವಿರುದ್ಧವಾಗಿ ನಿಲ್ಲುತ್ತೆ. ಅಂದ್ರೆ ನಾನು ಮಾಡುವವನಲ್ಲ, ಎಲ್ಲವನ್ನೂ ನಡೆಸುವವನು ಹರಿಯೇ ಅನ್ನೋ ಸಂಪೂರ್ಣ ಸಮರ್ಪಣಾಭಾವಕ್ಕೆ ಇದು ಸವಾಲು ಹಾಕಿದ ಹಾಗೆ. ಗ್ರಂಥದಲ್ಲೇ ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ ಅಂತ ಜೀವನದ ಸಹಜ ಚಕ್ರವನ್ನ ವಿವರಿಸಲಾಗಿದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎರಡರಲ್ಲೂ ಭಗವಂತನನ್ನ ಸ್ಮರಿಸುವುದೇ ನಿಜವಾದ ಸಾಧನೆ. ಕೇವಲ ಸುಖವನ್ನ ಬಯಸೋದು, ದುಃಖವನ್ನು ನಿವಾರಿಸೋ ಅಂತ ಕೇಳೋದು ಆ ಸಮಚಿತ್ತದ ಸ್ಥಿತಿಯನ್ನ ತಲುಪೋಕೆ ಅಡ್ಡಿಯಾಗುದಿಲ್ವಾ? ನೀವು ಪ್ರಾರ್ಥನೆಯನ್ನ ಕೇವಲ ಒಂದು ಬೇಡಿಕೆಯ ಪಟ್ಟಿಯಾಗಿ ನೋಡ್ತಿದ್ದೀರಿ ಅಂತ ನನಗನಿಸ್ತಾ ಇದೆ. ಆದರೆ ನಾನು ಅದನ್ನ ಭಕ್ತಿಗೆ ಅಡ್ಡಿಯಾಗುವ ಸಂಭಾವ್ಯ ಅಂಶಗಳನ್ನ ತೆಗೆದುಹಾಕಲು ಭಗವಂತನಲ್ಲಿ ಕೇಳಿಕೊಳ್ಳುವ ಒಂದು ಮಾನ್ಯ ಮಾರ್ಗ ಅಂತ ಭಾವಿಸ್ತೀನಿ. ನೋಡಿ, ಗ್ರಂಥವನ್ನೇ ನೋಡಿ, ಗಾಯತ್ರಿ ಮಂತ್ರದ ಒಂದೊಂದು ಪದವನ್ನೂ ಈ ಪ್ರಾರ್ಥನೆಯನ್ನ ಸಮರ್ಥಿಸಲು ಹೇಗೆ ಬಳಸಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಉದಾಹರಣೆಗೆ, ತತ್ತಂದ್ರೆ ಭಗವಂತನು ಕಾಲ ದೇಶಗಳಲ್ಲಿ ವ್ಯಾಪಿಸಿ ನನ್ನ ಜೀವನ ಮತ್ತು ಮರಣವನ್ನ ನನ್ನ ಸಾಧನೆಗೆ ಪೂರಕವಾಗುವಂತೆ ನಿಯಮಿಸ್ತಾನೆ ಅನ್ನೋ ನಂಬಿಕೆ. ಹಾಗೇ ದೇವಸ್ಯ ಅನ್ನುವಾಗ ದೇವರು ತನ್ನ ಸಂಕಲ್ಪ ಮಾತ್ರದಿಂದ ಭಕ್ತರ ಪ್ರಾರಬ್ಧ ಕರ್ಮವನ್ನ ಜಯಿಸಲು ಪ್ರೇರೇಪಿಸ್ತಾನೆ ಅಂತ ಅರ್ಥ. ಇದು ಕೇವಲ ನನಗೆ ಬೇಕು ಅನ್ನೋ ಬೇಡಿಕೆಯಲ್ಲ, ಇದು ಭಗವಂತನ ಅಪಾರ ಸಾಮರ್ಥ್ಯದ ಮೇಲಿರುವ ನಂಬಿಕೆ. ಆ ಸಾಮರ್ಥ್ಯವನ್ನ ನಮ್ಮ ಆಧ್ಯಾತ್ಮಿಕ ಒಳಿತಿಗಾಗಿ ಬಳಸಬೇಕು ಅನ್ನೋ ಒಂದು ವಿನಮ್ರ ವಿನಂತಿ. ನಾವು ನಮಗೆ ಬೇಕಾದ ಹಾಗೆ ಬಳಸೋ ಕೇಳ್ತಿದೀವಾ, ಅಥವಾ ಅವನಿಗೆ ಸರಿಕಂಡ ಹಾಗೆ ಆಗಲಿ ಅಂತ ಸಂಪೂರ್ಣವಾಗಿ ಬಿಡ್ತಿದೀವಾ? ನನ್ನ ಪ್ರಕಾರ ಸಮರ್ಪಣೆಯ ನಿಜವಾದ ಪರೀಕ್ಷೆ ಇರೋದೇ ಇಲ್ಲಿ. ಗ್ರಂಥದ ಪ್ರಕಾರವೇ ಸಂಧ್ಯಾವಂದನೆಯೋ ಅಹಂಕಾರವನ್ನ ದೂರ ಮಾಡುತ್ತೆ. ಆದರೆ ನನಗೆ ಇದು ಬೇಕು, ನನ್ನ ಜೀವನ ಹೀಗಿರಬೇಕು ಅಂತ ಪ್ರಾರ್ಥಿಸೋದು ಆ ನಾನು ಮತ್ತು ನನಗೆ ಅನ್ನೋ ಭಾವವನ್ನ ಸೂಕ್ಷ್ಮವಾಗಿ ಬಲಪಡಿಸೋದಿಲ್ವಾ? ಹಾಗಾದ್ರೆ ಸಂಪೂರ್ಣ ಸಮರ್ಪಣೆಯ ಭಾವನೆ ಮತ್ತು ನನ್ನ ಜೀವನ ಹೀಗಿರಬೇಕು ಅನ್ನೋ ನಿರ್ದಿಷ್ಟ ಪ್ರಾರ್ಥನೆಯ ನಡುವಿನ ಗಡಿಯನ್ನ ನಾವು ಎಲ್ಲಿ ಎಳೆಯೋದು? ಒಂದು ಇನ್ನೊಂದನ್ನ ದುರ್ಬಲಗೊಳಿಸುವ ಅಪಾಯ ಇಲ್ವಾ? ಸಮರ್ಪಣೆ ಅಂದ್ರೆ
ಸುಖ ಬಂದಾಗ ಅದು ಅವನ ಕೃಪೆ ಅಂತ, ದುಃಖ ಬಂದಾಗ ಅದು ಅವನೇಚ್ಛೆ, ನನ್ನ ಉದ್ಧಾರಕ್ಕಾಗಿಯೇ ಇರಬಹುದು ಅಂತ ಸ್ವೀಕರಿಸೋದು. ಅಲ್ಲಿ ನಮ್ಮ ಆಯ್ಕೆಗಳಿಗೆ ಅವಕಾಶ ಇರಬಾರದು. ಆ ವಾದದಲ್ಲಿ ಒಂದು ಸವಾಲಿದೆ. ನೀವು ಪ್ರಾರಬ್ಧ ಕರ್ಮದ ವಿಷಯವನ್ನ ಸ್ವಲ್ಪ ಸರಳೀಕರಿಸ್ತಿದ್ದೀರಿ ಅಂತ ಕಾಣಿಸ್ತೈತೆ. ಪ್ರಾರಬ್ಧ ಕರ್ಮ ಅಂದ್ರೆ ನಮ್ಮ ಹಿಂದಿನ ಕರ್ಮಗಳಲ್ಲಿ ಈಗ ಫಲ ಕೊಡೋಕೆ ಸಿದ್ಧವಾಗಿರೋ ಭಾಗ. ಹೌದು, ಕರ್ಮಫಲವನ್ನ ಅನುಭವಿಸಲೇಬೇಕು, ಆದರೆ ಭಗವಂತನ ಅನುಗ್ರಹದಿಂದ ಅದರ ತೀವ್ರತೆಯನ್ನ ಖಂಡಿತ ಕಡಿಮೆ ಮಾಡ್ಬೋದು. ಅದಕ್ಕಾಗಿಯೇ ಭಕ್ತಿ ಮತ್ತು ಪ್ರಾರ್ಥನೆ ಇರೋದು. ಇಲ್ಲದಿದ್ರೆ ಪ್ರಾರ್ಥನೆಗೆ ಅರ್ಥವೇ ಇರ್ತಿರ್ಲಿಲ್ಲ. ನೋಡಿ, ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಭರ್ಗಃ ಅನ್ನೋ ಪದಕ್ಕೆ ಎಷ್ಟು ಅದ್ಭುತವಾದ ಅರ್ಥ ಕೊಟ್ಟಿದ್ದಾರೆ. ಭಗವಂತನು ತನ್ನ ಭಕ್ತರ ಆಯಾಸದ ಮರಣಕ್ಕೆ ಕಾರಣವಾಗುವ ಪ್ರಾರಬ್ಧ ಕರ್ಮವನ್ನ ತನ್ನ ಸ್ಮರಣೆಯಿಂದಲೇ ಸುಟ್ಟು ಹಾಕ್ತಾನೆ ಅಂತ. ಅಂದ್ರೆ ಭಗವಂತನ ಸ್ಮರಣೆ ಮಾಡಿದ್ರೆ ಸಾಕು, ಆಯಾಸದ ಮರಣಕ್ಕೆ ಕಾರಣವಾಗುವ ಪ್ರಾರಬ್ಧ ಕರ್ಮವನ್ನೇ ಅವನು ಪರಿಹರಿಸಬಲ್ಲ. ಇದು ಭರ್ಗಃ ಪದದ ಶಕ್ತಿ. ಇಲ್ಲಿ ಭಕ್ತನು ತನ್ನ ಶಕ್ತಿಯಿಂದ ಪ್ರಾರಬ್ಧವನ್ನ ಬದಲಾಯಿಸಲು ಕೇಳ್ತಿಲ್ಲ, ಬದಲಾಗಿ ಭಗವಂತನ ಅನುಗ್ರಹವನ್ನು ಯಾಚಿಸ್ತಿದ್ದಾನೆ. ಇದರಲ್ಲಿ ಅಹಂಕಾರಕ್ಕಿಂತ ಹೆಚ್ಚಾಗಿ ಶರಣಾಗತಿಯೇ ಇದೆ. ಕ್ಷಮಿಸಿ, ಅಲ್ಲಿ ನನ್ನ ಭಿನ್ನಾಭಿಪ್ರಾಯ ಇದೆ. ಭಗವಂತನ ಅನುಗ್ರಹವನ್ನ ಒಂದು ನಿರ್ದಿಷ್ಟ ಫಲಿತಾಂಶಕ್ಕಾಗಿ ಯಾಚಿಸಬೇಕಾ ಅಥವಾ ಬಂದದ್ದನ್ನ ಧೈರ್ಯವಾಗಿ ಸ್ವೀಕರಿಸೋ ಶಕ್ತಿಗಾಗಿ ಯಾಚಿಸಬೇಕಾ ಅನ್ನೋದೇ ಮೂಲಭೂತ ಪ್ರಶ್ನೆ. ನೋಡಿ, ಸಂಧ್ಯಾವಂದನೆಯು ಕಾಮ, ಕ್ರೋಧಾದಿ ಅರಿಷಡ್ವರ್ಗಗಳನ್ನ ಅಂದ್ರೆ ನಮ್ಮ 6 ಆಂತರಿಕ ಶತ್ರುಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನ ಗೆಲ್ಲಲು ಸಹಾಯ ಮಾಡುತ್ತೆ ಅಂತ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಈಗ ಯೋಚನೆ ಮಾಡಿ, ಸುಖದ ಆಪೇಕ್ಷೆ ಮತ್ತು ದುಃಖದ ಭಯ ಕೂಡ ಒಂದು ರೀತಿಯಲ್ಲಿ ಕಾಮ ಮತ್ತು ಭಯದ ಭಾಗವೇ ಅಲ್ವಾ? ಹಾಗಾದ್ರೆ ಸಂಧ್ಯಾವಂದನೆಯನ್ನ ಮಾಡಿ ನಾವದರ ಮೂಲ ಉದ್ದೇಶವಾದ ಅರಿಷಡ್ವರ್ಗಗಳನ್ನ ಗೆಲ್ಲೋ ಬದಲು ನಮ್ಮ ಸುಖದ ಆಸೆಯನ್ನೇ ಪೋಷಿಸಿದ ಹಾಗಾಗೋದಿಲ್ವಾ? ಒಳ್ಳೆ ಪ್ರಶ್ನೆ. ಆದ್ರೆ ಇದನ್ನ ಹೀಗೆ ನೋಡ್ಬೋದು. ಗಾಯತ್ರಿ ಮಂತ್ರದಲ್ಲಿ ನಾವು ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಧೀ ಅಥವಾ ಬುದ್ಧಿ ಅಂದ್ರೆ ಏನು? ಭಕ್ತಿಗೆ ಅಡ್ಡಿಯಾಗುವ ಲೌಕಿಕ ಸಂಕಷ್ಟಗಳನ್ನ ಗುರುತಿಸಿ ಅವುಗಳನ್ನ ನಿವಾರಿಸಿಕೊಳ್ಳುವ ಬುದ್ಧಿ ಮತ್ತು ಶಕ್ತಿಯನ್ನ ನೀಡು ಅಂತ ಕೇಳೋದು ಈ ಮಂತ್ರದ ಆಶಯಕ್ಕೆ ಸಂಪೂರ್ಣವಾಗಿ ಅನುಗುಣವಾಗಿದೆ. ಜೀವನದಲ್ಲಿ ದೈನ್ಯ ಬಂದಾಗ, ಮರಣಕಾಲದಲ್ಲಿ ಆಯಾಸ ಉಂಟಾದಾಗ ಭಗವಂತನ ಚಿಂತನೆ ಮಾಡೋಕೆ ಬೇಕಾದ ಬುದ್ಧಿ ಸ್ಥಿರವಾಗಿರೋದಿಲ್ಲ. ಆದ್ದರಿಂದ ಅಂತಹ ಪರಿಸ್ಥಿತಿಗಳು ಬರದಂತೆ ತಡೆಯುವ ಬುದ್ಧಿಯನ್ನ ಕೊಡುವಂತ ಕೇಳೋದು ಆಧ್ಯಾತ್ಮಿಕ ಪ್ರಗತಿಗೆ ಪೂರಕವೇ ಹೊರತು ಮಾರಕವಲ್ಲ. ನೀವ್ ಹೇಳಿದ ಧೀಯ ವ್ಯಾಖ್ಯಾನವನ್ನ ನಾನ್ ಪೂರ್ತಿಯಾಗಿ ಒಪ್ಪಲ್ಲ. ಇಲ್ಲಿ ಧೀ ಅಂದ್ರೆ ಕೇವಲ ಲೌಕಿಕ ಸಮಸ್ಯೆಗಳನ್ನ ಪರಿಹರಿಸೋ ಬುದ್ಧಿಯಲ್ಲ. ಅದು ಅಷ್ಟು ಸೀಮಿತವಲ್ಲ. ಅದು ಸತ್ಯ ಅಸತ್ಯವನ್ನ ವಿವೇಚಿಸುವ ಬ್ರಹ್ಮಜ್ಞಾನದ ಕಡೆಗೆ ಸಾಗುವ ಆಧ್ಯಾತ್ಮಿಕ ಪ್ರಜ್ಞೆ ಅಂದ್ರೆ ವಿವೇಕ. ಅದರ ಅಪಾರವಾದ ವ್ಯಾಪ್ತಿಯನ್ನ ನಮ್ಮ ವೈಯಕ್ತಿಕ ಸೌಕರ್ಯಗಳಿಗೆ ಸೀಮಿತಗೊಳಿಸೋದು ಆ ಮಹಾಮಂತ್ರಕ್ಕೆ ಮಾಡೋ ಅಪಚಾರದ ಹಾಗೆ. ಸಂಧ್ಯಾವಂದನೆಯ ಅಂತಿಮ ಗುರಿ ಕೇವಲ ಸುಖಕರ ಜೀವನವಲ್ಲ, ಅದು ಮೋಕ್ಷ. ಕಷ್ಟಗಳನ್ನ ಎದುರಿಸಿ ಅದರಿಂದ ಪಾಠ ಕಲಿತು ವೈರಾಗ್ಯವನ್ನ ಬೆಳೆಸ್ಕೊಳ್ಳೋದೇ ಮೋಕ್ಷದ ದಾರಿ. ನಿಮ್ಮದೇ ಉದಾಹರಣೆಯನ್ನ ತಗೊಂಡ್ರೆ, ಒಬ್ಬ ವಿದ್ಯಾರ್ಥಿ ಲೈಬ್ರರಿಯಲ್ಲಿ ಓದೋಕೆ ಸುಲಭವಾಗ್ಲಿ ಅಂತ ಕೇಳಬಹುದು, ಸರಿ. ಆದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಕಠಿಣ ಪ್ರಶ್ನೆಗಳನ್ನೇ ತೆಗೆದುಹಾಕಿ ಅಂತ ಕೇಳಿದ್ರೆ ಅದು ಸರಿಯಾ? ದುಃಖ ಮತ್ತು ಕಷ್ಟಗಳು ಆ ಕಠಿಣ ಪ್ರಶ್ನೆಗಳಿದ್ದ ಹಾಗೆ. ಅವು ನಮ್ಮನ್ನ ಪಕ್ವಗೊಳಿಸುತ್ತವೆ. ಆ ಸಾಧನವೇ ಬೇಡ ಅಂತ ಪ್ರಾರ್ಥಿಸೋದು ಸಾಧಕನ ಲಕ್ಷಣ ಅಲ್ಲ. ಇಲ್ಲಿ ಮತ್ತೊಂದು ಆಯಾಮವನ್ನ ನಾವು ಪರಿಗಣಿಸಬೇಕು. ಬಹುಶಃ ಈ ಪ್ರಾರ್ಥನೆಯ ಔಚಿತ್ಯವು ಸಾಧಕನ ಅಧಿಕಾರ ಅಥವಾ ಆಧ್ಯಾತ್ಮಿಕ ಅರ್ಹತೆಯ ಮೇಲೆ ಅವಲಂಬಿತವಾಗಿರಬಹುದು. ಒಬ್ಬ ಆರಂಭಿಕ ಸಾಧಕ, ಯಾರ ಭಕ್ತಿ ಇನ್ನು ಮೊಳಕೆ ಹಂತದಲ್ಲಿದೆಯೋ, ಅವನಿಗೆ ಈ ಪ್ರಾರ್ಥನೆ ಒಂದು ಆಧಾರ ಸ್ತಂಭದ ಹಾಗೆ ಕೆಲಸ ಮಾಡಬಹುದು. ಅವನ ನಂಬಿಕೆಯನ್ನು ದುರ್ಬಲವಾಗಿಯೋದ್ರಿಂದ ದೊಡ್ಡ ಕಷ್ಟಗಳು ಬಂದ್ರೆ ಅವನು ಆಧ್ಯಾತ್ಮಿಕ ಪದದಿಂದ ವಿಮುಖನಾಗೋ ಸಾಧ್ಯತೆ ಹೆಚ್ಚು. ಅಂತಹವರಿಗೆ ದೇವ್ರೇ, ನನ್ನ ಭಕ್ತಿಯನ್ನ ಕಾಪಾಡುವಂತಹ ಪರಿಸ್ಥಿತಿಯನ್ನ ಕೊಡು ಅಂತ ಕೇಳೋದು ತಪ್ಪಲ್ಲ. ಅದು ಅವನನ್ನ ದಾರಿಯಲ್ಲಿ ಉಳಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಸಂಪೂರ್ಣ ಶರಣಾಗತಿಯಂತಹ ಉನ್ನತ ತತ್ವವು ಅವರಿಗೆ ಆರಂಭದಲ್ಲಿ ತುಂಬಾ ಅಮೂರ್ತವಾಗಿ ಕಾಣಬಹುದು. ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮೆಟ್ಟಿಲಿನ ಮೊದಲ ಹೆಜ್ಜೆ. ಸಾಧಕನ ಹಂತಕ್ಕೆ ತಕ್ಕಂತೆ ಸಾಧನೆ ಬದಲಾಗಬಹುದು ಅನ್ನೋದನ್ನ ಒಪ್ಕೊಳ್ಬಹುದು. ಆದ್ರೆ ಆರಂಭದಿಂದಲೇ ನಾವು ಅತ್ಯುನ್ನತ ತತ್ವವನ್ನ ಯಾಕೆ ಬೋಧಿಸಬಾರ್ದು?
ನಿರ್ದಿಷ್ಟ ಫಲಿತಾಂಶಗಳಿಗಾಗಿ ಪ್ರಾರ್ಥಿಸೋದನ್ನ ಪ್ರೋತ್ಸಾಹಿಸೋ ಮೂಲಕ ನಾವು ಸಾಧಕನ ಮನಸ್ಸಿನಲ್ಲಿ ದೇವರ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನ ಮೂಡಿಸ್ತಿಲ್ವಾ? ದೇವರು ಅಂದ್ರೆ ನಮ್ಮ ಇಚ್ಛೆಗಳನ್ನ ಪೂರೈಸೋವನು, ಒಂದು ರೀತಿಯ ಕಾಮಧೇನು ಅನ್ನೋ ಭಾವನೆ ಬೆಳೀಬೋದು. ಇದು ಒಂದು ರೀತಿಯ ಆಧ್ಯಾತ್ಮಿಕ ಚೌಕಾಸಿ ಮನೋಭಾವವನ್ನ ಬೆಳೆಸುತ್ತೆ. ಮುಂದೆ ಉನ್ನತ ಹಂತಕ್ಕೆ ಹೋದಾಗ ಈ ಅಭ್ಯಾಸವನ್ನ ಬಿಡೋದು ಕಷ್ಟ ಆಗಬಹುದು. ಅಡಿಪಾಯವೇ ಸರಿಯಿಲ್ಲದಿದ್ರೆ ಕಟ್ಟಡ ಗಟ್ಟಿಯಾಗಿ ನಿಲ್ಲೋದು ಹೇಗೆ? ಆರಂಭದಿಂದಲೇ ಬಂದದ್ದೆಲ್ಲವೂ ಭಗವಂತನ ಪ್ರಸಾದ ಅನ್ನೋ ಭಾವವನ್ನ ಬೆಳೆಸೋದು ಹೆಚ್ಚು ಶ್ರೇಷ್ಠ ಅಲ್ವಾ? ಅಂತಿಮವಾಗಿ ನನ್ನ ನಿಲುವು ಹೀಗಿದೆ: ಅನಾಯಾಸ ಮರಣ ಮತ್ತು ದೈನ್ಯರಹಿತ ಜೀವನಕ್ಕಾಗಿ ಮಾಡೋ ಪ್ರಾರ್ಥನೆಯು ಅಚಂಚಲ ಭಕ್ತಿಯನ್ನ ಹೊಂದುವ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಸುವ ಒಂದು ಪ್ರಾಯೋಗಿಕ ಹಾಗೂ ಶ್ರದ್ಧಾಪೂರ್ಣ ಮಾರ್ಗವಾಗಿದೆ. ನನ್ನ ವಾದ ಸರಳವಾಗಿದೆ: ಯೋಗದ ಹಾದಿಯಲ್ಲಿ ಮುಂದುವರಿಯೋಕೆ ಮೊದಲು ಯೋಗ ಮಾಡೋಕೆ ಸಾಧ್ಯವಾಗುವಂತಹ ಪರಿಸ್ಥಿತಿ ಬೇಕು. ಈ ಪ್ರಾರ್ಥನೆ ಆ ಪರಿಸ್ಥಿತಿಯನ್ನ ಸೃಷ್ಟಿಸೋ ಒಂದು ಸಾಧನವೇ ಹೊರತು ಭೋಗದ ಬೇಡಿಕೆಯಲ್ಲ. ನನ್ನ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆಯ ಉತ್ತುಂಗ ಅಂದ್ರೆ ಯಾವುದೇ ಫಲಿತಾಂಶವನ್ನ ನಿರೀಕ್ಷಿಸದೆ ಬರೋ ಎಲ್ಲವನ್ನೂ ಭಗವಂತನ ಪ್ರಸಾದ ಅಂತ ಸ್ವೀಕರಿಸೋದು. ಗಾಯತ್ರಿ ಮಂತ್ರದಂತಹ ಶ್ರೇಷ್ಠ ಸಾಧನವನ್ನ ಆತ್ಮಜ್ಞಾನ ಮತ್ತು ವೈರಾಗ್ಯದಂತಹ ಉನ್ನತ ಗುರಿಗಳಿಗಾಗಿ ಬಳಸಬೇಕೇ ಹೊರತು ನಮ್ಮ ಜೀವನದ ನಿರ್ದಿಷ್ಟ ಸನ್ನಿವೇಶಗಳನ್ನ ನಮ್ಮ ಇಚ್ಛೆಯಂತೆ ರೂಪಿಸಲು ಅಲ್ಲ. ದುಃಖವೂ ಕೂಡ ಆಧ್ಯಾತ್ಮಿಕ ಬೆಳವಣಿಗೆಗೆ ಭಗವಂತನು ಕಲ್ಪಿಸಿದ ಒಂದು ಸಾಧನವಾಗಿರಬಹುದು. ಖಂಡಿತ. ಈ ಎರಡೂ ದೃಷ್ಟಿಕೋನಗಳು ಗ್ರಂಥದ ತತ್ವಗಳ ಮೇಲೆಯೇ ಆಧಾರಿತವಾಗಿವೆ. ಒಂದು ಪ್ರಾಯೋಗಿಕ ಮಾರ್ಗವನ್ನು ಪ್ರತಿಪಾದಿಸಿದರೆ ಇನ್ನೊಂದು ಆದರ್ಶಪ್ರಾಯವಾದ ಗುರಿಯನ್ನ ಮುಂದಿಡುತ್ತೆ. ಬಹುಶಃ ಪ್ರಾರ್ಥನೆಯ ಸ್ವರೂಪವು ಸಾಧಕನ ಮನಸ್ಥಿತಿ ಮತ್ತು ಅವನ ಆಧ್ಯಾತ್ಮಿಕ ಪಕ್ವತೆಯನ್ನ ಅವಲಂಬಿಸಿರಬಹುದು. ಹೌದು, ಬಹುಶಃ ಇದಕ್ಕೊಂದು ಸರಳವಾದ ಉತ್ತರ ಇಲ್ಲ. ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾದ ಚಿಂತನೆಗೆ ಮೂಲ ಗ್ರಂಥದಲ್ಲಿ ಖಂಡಿತವಾಗಿಯೂ ಅವಕಾಶವಿದೆ. ಸಾಧಕನು ತನ್ನ ಅಂತರಂಗದ ಧ್ವನಿಯನ್ನ ಕೇಳಿ ತನಗೆ ಯಾವುದು ಸರಿ ಅನ್ಸುತ್ತೋ ಆ ಮಾರ್ಗವನ್ನ ಅನುಸರಿಸಬೇಕಾಗಬಹುದು.